ಇರಾನ್ ಇಸ್ರೇಲ್ ಯುಎಸ್ ವಾರ್, ನೀರು ಎಣ್ಣೆಗಾಗಿ ಪರದಾಟ. ನಿನ್ನೆ ಇರಾನ್ನ ಸಂಸ್ಕರಣಾ ಘಟಕಗಳ ಮೇಲೆ ಎಂಟಿ ದಾಳಿ ಮಾಡಿತು. ಇದೀಗ ಕುಡಿಯುವ ನೀರಿನ ಶುದ್ಧೀಕರಣ ಪ್ಲಾಂಟ್ಗಳು ನಾಶ ಆಗ್ತಾ ಇದೆ. ಗಲ್ಫ್ ರಾಷ್ಟ್ರ ಇರಾನ್ನ ನೀರಿನ ಶುದ್ಧೀಕರಣ ಘಟಕ ಟಾರ್ಗೆಟ್ ಮಾಡಿದೆ. ಇರಾನ್ ನೀರು ಶುದ್ಧೀಕರಣ ಘಟಕಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದೆ. ಹರ್ಮೂಜ್ ಜಲಸಂಧಿಯ ಬಳಿ ಕಿಸಮ್ ದ್ವೀಪ ಇದೆ, ಅಲ್ಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಕಿಸಮ್ ದ್ವೀಪದಲ್ಲಿನ ನೀರು ಶುದ್ಧೀಕರಣ ಘಟಕದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇರಾನ್ನ 30 ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಈಗ ಸ್ಥಗಿತಗೊಂಡಿದೆ, ಕಟ್ ಆಗಿದೆ. ಇರಾನ್ನಲ್ಲಿ ಉಪ್ಪು ನೀರು ಶುದ್ಧೀಕರಣ ಘಟಕಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಆದರೆ ನಾವು ದಾಳಿ ಮಾಡಿಲ್ಲ ಅಂತ ಇದೆ ಅಮೆರಿಕ, ಇಸ್ರೇಲ್. ನಾವು ಮಾಡಿಲ್ಲ ಅಂದರೆ ಮಾಡಿದ್ಯಾರ? ಹಾಗಾದರೆ ಈ ಪ್ರಶ್ನೆ ಎದುರಾಗುತ್ತಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಒಂದು ಕಡೆ ತೈಲಗಳ ಘಟಕ, ಸಂಸ್ಕರಣಾ ಘಟಕ, ಅಲ್ಲಿ ದಾಳಿ. ಇನ್ನೊಂದು ಕಡೆ ಈಗ ಕುಡಿಯುವ ನೀರನ್ನ ಕೂಡ ಟಾರ್ಗೆಟ್ ಮಾಡಿದೆ ಇಸ್ರೇಲ್ ಮತ್ತು ಅಮೆರಿಕ. ಬಟ್ ಹೇಳ್ತಾ ಇರೋದು ನಾವಲ್ಲ ಅಂತ. ಹೌದು ಮಧುಸೂದನ್, ಈಗ ಮುಖ್ಯವಾಗಿ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಏಕಕಾಲಕ್ಕೇನೆ ತೈಲ ಡಿಪೋಗಳು ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೇಲೂ ಕೂಡ ಇರಾನ್ನಲ್ಲಿ ದಾಳಿಯನ್ನು ನಡೆಸ್ತವೆ. ಇದರಿಂದಾಗಿ ಇರಾನ್ನಲ್ಲಿ ಅನೇಕ ನಗರಗಳು ಒತ್ತಿ ಉರಿತವೆ. ರಾಜಧಾನಿ ತೆಹರಾನ್ ಮತ್ತು ಸುತ್ತಮುತ್ತಲ ಇರತಕ್ಕಂತ ನಗರಗಳು, ಇಲ್ಲಿ ತೈಲ ಡಿಪೋಗಳಿವೆ. ಈ ಕಚ್ಚಾ ತೈಲವನ್ನ ಸಂಗ್ರಹಿಸಿ ಇರಾನ್ ಇಟ್ಟಿದೆ. ಈ ತೈಲ ಡಿಪೋಗಳ ಮೇಲಿನ ಇರಾನ್ ದಾಳಿಯನ್ನ ನಡೆಸಿದೆ. ಇದರಿಂದಾಗಿ ತೆಹರಾನ್ ಆಗ್ಬೋದು, ಬೇರೆ ಬೇರೆ ನಗರಗಳಲ್ಲೂ ಕೂಡ ಆಕಾಶದ ಎತ್ತರಕ್ಕೆ ದಟ್ಟವಾದಂತಹ ಹೊಗೆ ಆವರಿಸಿದೆ. ರಾತ್ರಿ ವೇಳೆನೆ ಹಗಲು ಹೊತ್ತಿನಂತೆ ನಮಗೆ ಕಾಣ್ತಾ ಇದೆ ಅಂತ ಹೇಳಿ ಇರಾನ್ ದೇಶದ ಜನ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲವೂ ಆ ಒಂದು ತೈಲ ಡಿಪೋಗಳಿಂದ ತೈಲ ಕೂಡ ರಸ್ತೆಗಳಿಗೆ, ಹೆದ್ದಾರಿಗಳಿಗೆ ಹರಿದಿದೆ. ಇದರಿಂದಾಗಿ ರಸ್ತೆಗಳೆಲ್ಲವೂ ಕೂಡ ಬೆಂಕಿ ಹೊತ್ಕೊಂಡು ಉರಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ ಜನ ಕೂಡ ಸಾಕಷ್ಟು ಭಯಭೀತರಾಗಿದ್ದಾರೆ. ಈ ಒಂದು ದಾಳಿಯನ್ನ ನಡೆಸಿರೋದು ಇರಾನ್ ದೇಶ. ಆದ್ರೆ ಇದ್ರ ಬಗ್ಗೆ ಅಮೆರಿಕಕ್ಕೆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಸುಮಾರು ಇದುವರೆಗೂ 30 ಡಿಪೋಗಳ ಮೇಲೆ ಇಸ್ರೇಲ್ ದೇಶ ಇರಾನ್ ನಲ್ಲಿ ದಾಳಿಯನ್ನ ನಡೆಸಿದೆ. ಇದರಿಂದಾಗಿ 30 ಡಿಪೋಗಳು ಬೆಂಕಿಯಿಂದ ಹೊತ್ಕೊಂಡು ಉರಿತಾ ಇವೆ. ಮುಖ್ಯವಾಗಿ ಇರಾನ್ನ ಆದಾಯದ ಪ್ರಮುಖ ಮೂಲವೇ ಈ ಕಚ್ಚಾ ತೈಲದ ರಫ್ತು. ಇರಾನ್ ಕಚ್ಚಾ ತೈಲವನ್ನು ಉತ್ಪಾದನೆಯನ್ನ ಮಾಡುತ್ತೆ, ಅದನ್ನ ಬೇರೆ ದೇಶಗಳಿಗೆ ರಫ್ತು ಮಾಡಿ ಆದಾಯವನ್ನ ಗಳಿಸುತ್ತೆ. ಇದರಿಂದನೇ ಶಸ್ತ್ರಾಸ್ತ್ರಗಳನ್ನು ಕೂಡ ಉತ್ಪಾದನೆಯನ್ನ ಮಾಡೋದು, ತಯಾರು ಮಾಡೋದು ಮತ್ತು ಬೇರೆ ಬೇರೆ ಭಯೋತ್ಪಾದನಾ ಸಂಘಟನೆಗಳಿಗೂ ಕೂಡ ನೆರವು ನೀಡುವಂತ ಕೆಲಸವನ್ನ ಇರಾನ್ ನಡೆಸ್ತಾ ಇತ್ತು. ಹಮಾಸ್ನ ಉಗ್ರರು ಜೊತೆಗೆ ಲೆಬನಾನ್ನ ಹೌತಿ ಉಗ್ರರು ಮತ್ತು ಇನ್ನು ಬೇರೆ ಬೇರೆ ಉಗ್ರಗಳಿಗೆ ಹಣಕಾಸಿನ ನೆರವನ್ನು ಕೂಡ ಇರಾನ್ ದೇಶ ಕೊಡ್ತಾ ಇತ್ತು. ಆದ್ರೆ ಈಗ ಈ ಒಂದು ಸಂಕಷ್ಟದ ಪರಿಸ್ಥಿತಿನಲ್ಲಿ ಇರಾನ್ನ ಬೆಂಬಲಕ್ಕೆ ಯಾವುದೇ ಉಗ್ರಗಾಮಿ ಸಂಘಟನೆಗಳು ಕೂಡ ಬಂದಿಲ್ಲ. ಇವುಗಳಿಗೆ ಹಣ ಮತ್ತು ಶಸ್ತ್ರಾಸ್ತ್ರದ ನೆರವನ್ನ ಇರಾನ್ ಕೊಟ್ಟಿದ್ರು ಕೂಡ ಈಗ ಅಮೆರಿಕದ ಮೇಲಿನ ಭಯದ ಕಾರಣಕ್ಕಾಗಿ ಉಗ್ರಗಾಮಿ ಸಂಘಟನೆಗಳು ಕೂಡ ಇರಾನ್ನ ನೆರವಿಗೆ ಬರ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ದೇಶಕ್ಕೆ ಬೆಂಕಿ ಬಿದ್ದು ಇಡೀ ದೇಶವೇ ಒತ್ಕೊಂಡು ಉರಿಯುವಂತ ಪರಿಸ್ಥಿತಿ ಇರಾನ್ ನಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಇರಾನ್ ದೇಶದ ಪಕ್ಕದಲ್ಲಿ ಸಮುದ್ರ ಕೂಡ ಇದೆ. ಈ ಒಂದು ಸಮುದ್ರದ ನೀರು ಉಪ್ಪಿನ ನೀರು. ಈ ಉಪ್ಪಿನ ನೀರನ್ನ ಶುದ್ಧೀಕರಣವನ್ನ ಮಾಡಿ ಇರಾನ್ ಕೂಡ ಜನರ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಪೂರೈಕೆಯನ್ನ ಮಾಡ್ತಾ ಇತ್ತು. ಈ ಸಮುದ್ರದ ಉಪ್ಪು ನೀರನ್ನ ಶುದ್ಧೀಕರಣ ಮಾಡತಕ್ಕಂತಹ ಪ್ಲಾಂಟ್ ಗಳ ಮೇಲೂ ಕೂಡ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಹೀಗಾಗಿ ಜನರಿಗೆ ಈಗ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇರಾನ್ ದೇಶದಲ್ಲಿ ಎದುರಾಗ್ತಾ ಇದೆ. ಈ ಹೊರ್ಮುಜ್ ಜಲಸಂಧಿ ಬಳಿ ಇರತಕ್ಕಂತಹ ದ್ವೀಪದ ಗ್ರಾಮಗಳು ಕೂಡ ಈಗ ಕುಡಿಯುವ ನೀರಿನ ತೊಂದರೆಯನ್ನ ಅನುಭವಿಸ್ತವೆ. ಈ ಒಂದು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಪರ್ಕವೇ ಈಗ ಕಡಿತ ಆಗಿದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.